ಬೆಳಗಾವಿಯಲ್ಲಿ ಜೋರಾಯಿತು ಕತ್ತಿ ವಿರುದ್ಧ ಆಕ್ರೋಶ. ವಾಲ್ಮೀಕಿ ಸಮುದಾಯದ ವಿರುದ್ಧ ಅಶ್ಲೀಲ ಪದ ಬಳಕೆಗೆ ಆಕ್ರೋಶ ವ್ಯಕ್ತವಾಗಿದೆ. ಬೆಳಗಾವಿಯಲ್ಲಿ ಕತ್ತಿಯವರ ವಿರುದ್ಧ ಬಹಳ ಆಕ್ರೋಶ. ಮೊದಲೇ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಸಂಘರ್ಷಗಳು ಗಲಾಟೆಗಳು ಎಲ್ಲವೂ ಆಯಿತು ಅನ್ನೋದನ್ನ ನೋಡ್ತಾನೆ ಇದ್ದೀವಿ. ಕತ್ತಿಯನ್ನ ಬಂಧಿಸುವಂತೆ ವಾಲ್ಮೀಕಿ ಸಮುದಾಯದ ನಾಯಕರು ಜನರು ಪಟ್ಟು ಹಿಡಿದಿದ್ದಾರೆ. ರಾಜಶೇಖರ ತಳವಾರ್ ನೇತೃತ್ವದಲ್ಲಿ ಭಾರಿ ಪ್ರತಿಭಟನೆ ನಡೀತಾ ಇದೆ. ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರೊಟೆಸ್ಟ್ ನಡೀತಾ ಇರೋದು. ಗೋವಾ, ಹೈದರಾಬಾದ್, ಮಹಾರಾಷ್ಟ್ರ ಸಂಪರ್ಕ ರಸ್ತೆ ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ರಮೇಶ್ ಕತ್ತಿ ಬಂಧಿಸುವಂತೆ ವಾಲ್ಮೀಕಿ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ. ಬೆಳಗಾವಿಯಲ್ಲಿ ಕತ್ತಿಯವರ ವಿರುದ್ಧ ಬಹಳಷ್ಟು ಆಕ್ರೋಶ. ನೋಡಿ, ಅಲ್ಲಿ ಅವರ ಪ್ರತಿಕೃತಿಯನ್ನ ಮಾಡಿ ಅದನ್ನ ದಹಿಸ್ತಾ ಇರುವಂತ ದೃಶ್ಯವನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಕತ್ತಿಯನ್ನ ಬಂಧಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ವಾಲ್ಮೀಕಿ ಸಮುದಾಯದ ಜನ ಈಗ ಪಟ್ಟು ಹಿಡಿದಿದ್ದಾರೆ. ರಾಜಶೇಖರ್ ತಳವಾರ್ ಅವರ ನೇತೃತ್ವದಲ್ಲಿ ಭಾರಿ ಪ್ರಮಾಣದಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಇನ್ನು ಪ್ರತಿಭಟನಾ ಸ್ಥಳದಿಂದ ನಮ್ಮ ಬೆಳಗಾವಿಯ ರಿಪೋರ್ಟರ್ ರಾಜೇಶ್ ಹುಗಾರ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ವಿವರಿಸಿದ್ದಾರೆ. ನೋಡೋಣ ಬನ್ನಿ. ಮಾಜಿ ಸಂಸದ ರಮೇಶ್ ಕತ್ತಿ ಏನೋ ವಾಲ್ಮೀಕಿ ಸಮುದಾಯಕ್ಕೆ ಅವಹೇಳನಕಾರಿ ಪದವನ್ನು ಬಳಕೆ ಮಾಡಿರೋ ಖಂಡಿಸಿ ಸದ್ಯ ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಏನು ವಾಲ್ಮೀಕಿ ಸಮುದಾಯದ ಮುಖಂಡರು, ಲೀಡರುಗಳು ಹಾಗೂ ಏನು ಕಾರ್ಯಕರ್ತರಿದ್ದಾರೆ ಇವರು ಇವತ್ತು ಏನಂತಾರೆ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇನ್ನು ಚೆನ್ನಮ್ಮ ಸರ್ಕಲ್ನಲ್ಲಿ ಮಾನವ ಸರಪಳಿ ಹಾಕುವ ಮೂಲಕ ರಮೇಶ್ ಕತ್ತಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ಏನು ನಮ್ಮ ಸಮುದಾಯಕ್ಕೆ ಆ ರೀತಿ ಪದವನ್ನು ಬಳಕೆ ಮಾಡಿದ್ದಾರೆ, ಈ ನಿಟ್ಟಿನಲ್ಲಿ ಅವರನ್ನು ಕೂಡಲೇ ಬಂಧಿಸಬೇಕು. ಈಗಾಗಲೇ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅಲ್ಲದೆ ಬಂದು ಬಹಿರಂಗವಾಗಿ ಕ್ಷಮೆಯನ್ನು ಕೇಳಬೇಕು. ಎಲ್ಲೇ ಒಂದು ಕುಂತ್ಕೊಂಡು ವಿಡಿಯೋ ಮಾಡಿ ಕ್ಷಮೆ ಕೋರಿದ್ರೆ ಆಗೋದಿಲ್ಲ. ಅವ್ರನ್ನ ಕೂಡಲೇ ಈಗಾಗಲೇ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾದ ನಿಟ್ಟಿನಲ್ಲಿ ಅವರನ್ನು ಬಂಧನ ಮಾಡಬೇಕು ನಿಟ್ಟಿನಲ್ಲಿ ಈಗ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಸಮಾಜದ ಮುಖಂಡರು ಎಲ್ಲರೂ ಕೂಡ ಬಂದಿದ್ದಾರೆ. ಹೀಗಾಗಿ ಏನಂತಂದರೆ ಏನು ಸರ್ಕಲ್ನಲ್ಲಿ ಟೈರಿಗೆ ಬೆಂಕಿ ಹಚ್ಚಿ, ಅಲ್ಲದೆ ಏನಂತಂದರೆ ಅವರ ಪೋಸ್ಟರ್ಗೆ ಚಪ್ಪಲಿಯನ್ನು ಏಟು ಹಾಕುವ ಮೂಲಕ ಏನಂತಂದರೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕೂಡಲೇ ಅವರನ್ನು ಬಂಧಿಸಬೇಕು. ಏನಂತಂದರೆ ಸಮಾಜದ ಬಗ್ಗೆ ಏನು ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ, ಇದನ್ನು ನಾವು ಯಾವುದೇ ರೀತಿಯಾಗೂ ಸಹಿಸುವುದಿಲ್ಲ. ಇದು ನಮ್ಮ ಸಮಾಜಕ್ಕೆ ಬಹಳ ದೊಡ್ಡದಾದಂಥ ಅನ್ಯಾಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಕೂಡಲೇ ಅವರನ್ನು ಬಂಧಿಸಬೇಕು. ಇಲ್ಲದಂದರೆ ನಾವು ರಾಜ್ಯದಂಥ ಉಗ್ರ ಹೋರಾಟವನ್ನು ಕೂಡ ಮಾಡಲಿಕ್ಕೆ ತಯಾರಿದ್ದೇವೆ. ಹಾಗಾಗಿ ಅವರಿಗೆ ಸಾಯಂಕಾಲ ಒಳಗೆ ನಾವು ಬಂಧಿಸದೇ ಇದ್ದರೆ ಅವರ ಕಚೇರಿಗೆ, ಅವರ ಮನೆಗೆ ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ ಆಕ್ರೋಶವನ್ನು ಕೂಡ ಹೋಗ್ತಾರೆ. ನಮ್ಮ ಜೊತೆ ಈಗ ಏನು ಸಮಾಜದ ಮುಖಂಡರು ಇದ್ದಾರೆ ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಅವಹೇಳನಕಾರಿ ಅಂದರೆ ಆ ಪದ ಬಳಕೆ ಮಾಡಿದ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡ್ತಾರೆ. ನಿಮ್ಮ ಹಕ್ಕು ಏನಿದೆ ಅಂತ? ನಮ್ಮ ಹಕ್ಕು ಏನು, ನಿನ್ನೆ ರಮೇಶ್ ಕತ್ತಿ ಅವರು ನಮ್ಮ ಸಮಾಜ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವಂಥದ್ದು ಇವತ್ತು ನಾವೆಲ್ಲ ಸಮಾಜ ಮುಖಂಡರು, SC/ST ಸಮಾಜ ಮುಖಂಡರು ಅದನ್ನು ಖಂಡಿಸ್ತೀವಿ. ಮತ್ತು ನಿನ್ನೆ ಅವರ ಮೇಲೆ ಕ್ಯಾಂಪ್ ಪೊಲೀಸ್ ಸ್ಟೇಷನ್ದಲ್ಲಿ ಅಟ್ರಾಸಿಟಿ ಕೇಸ್ ಬುಕ್ ಆಗಿದೆ. ಆ ಕೇಸ್ ಪ್ರಕಾರ ಅವರನ್ನು ಬಂಧನ ಮಾಡಬೇಕು. ಕೂಡಲೇ ಸರ್ಕಾರ ಯಾರದೇ ಮುಲಾಜಿಲ್ಲದೇ ಅವರನ್ನು ಬಂಧನ ಮಾಡಬೇಕು. ಜಿಲ್ಲಾಡಳಿತ ಅವ್ರ ಮೇಲೆ ಕ್ರಮ ವಹಿಸಬೇಕು. ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ, ಕಮಿಷನರ್ ಆಗಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ಬೋದು, ಅವ್ರನ್ನ ಕೂಡಲೇ ಬಂಧಿಸಬೇಕು. ಅವರನ್ನು ಕೂಡಲೇ ಬಂಧಿಸಿ ಜೈಲಿಗೆ ಅಟ್ಟುವಂಥ ಕೆಲಸ ಮಾಡಬೇಕು. ಏನಾದರೂ ಒಂದು ವೇಳೆ ಅವರನ್ನು ಬಂಧಿಸದೇ ಹೋದಲ್ಲಿ ನಾವೆಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಸಮಾಜದ, ನಮ್ಮ SC/ST ಸಮಾಜದ ಎಲ್ಲ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ. ಅದು ಏನಾದರೂ ಆ ಹೋರಾಟದಲ್ಲಿ ಸರ್ಕಾರದ ಆಸ್ತಿ ಆಗಿರ್ಬೋದು, ಸಾರ್ವಜನಿಕ ಆಸ್ತಿ ಆಗಿರ್ಬೋದು, ಯಾವಾದರೂ ಹಾಳಾದರೆ ಅದಕ್ಕೆ ಸರ್ಕಾರನ ಹೊಣೆಯಾಗತ್ತೆ ಮತ್ತು ಅಲ್ಲಿ ನಡೆದಂಥ ಜಿಲ್ಲಾಡಳಿತನ ಹೊಣೆ ಆಗಬೇಕಾಗತ್ತೆ. ಹಾಗಾಗಿ ಕೂಡಲೇ ರಮೇಶ್ ಕತ್ತಿ ಅವರನ್ನು ಬಂಧನ ಮಾಡಬೇಕು ಅನ್ನುವಂಥ ಆಗ್ರಹ ಇವತ್ತು ನಾವೆಲ್ಲ ಈ ಚೆನ್ನಮ್ಮ ಸರ್ಕಲದಲ್ಲಿ ಮಾಡ್ತಾ ಇದ್ದೀವಿ. ಸಮಾಜದ ಮುಖಂಡರು ಎಚ್ಚರಿಕೆ ಹೇಳ್ತಾರೆ, ಕೂಡಲೇ ಸರ್ಕಾರ ಯಾವುದೇ ನಿರ್ಲಕ್ಷ್ಯ ತೋರದೆ ಅವರನ್ನು ಬಂಧಿಸಬೇಕು. ಬಂಧಿಸದೇ ಇದ್ದರೆ ಮುಂದೆ ಏನೋ ಆಗುವಂಥ ಅನಾಹುತಕ್ಕೆ ಸರ್ಕಾರವೇ ನೇರ ಕಾರಣ ಆಗುತ್ತೆ. ಹಾಗಾಗಿ ನಮ್ಮ ಸಮಾಜಕ್ಕೆ ಸಾಕಷ್ಟು ಒಂದು ರೀತಿಯಲ್ಲಿ ನೋವುಂಟು ಮಾಡುವಂಥ ರಮೇಶ್ ಕತ್ತಿ ಅವ್ರನ್ನ ಕೂಡಲೇ ಬಂಧನ ಮಾಡುವ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯವನ್ನು ಮತ್ತು ತಮ್ಮ ನೋವನ್ನು ಕೂಡ ಈಗ ತೋಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.